ಸಿದ್ಧರ ಶಿವಸ್ಥಾನವೇ ನಮಗೆ ಆಸ್ತಿ, ಸಿದ್ಧರಿಗಾಗಿ ದುಡಿಯುವುದೇ ನಮ್ಮ ಜಾಸ್ತಿ. ಇವತ್ತ ನಮ್ಮ ಮುದ್ಯಾಳ ಸಿದ್ದು ಮಾಸ್ತರ್ಗೆ ಬಾಳ ಬಂದಾದ ಮಸ್ತಿ. ಹೌದು. ಇವತ್ತು ಶಿವನ ಗ್ರಾಮದೊಳಗೆ ನನಗೆ ನಿನಗೆ ಆಗ್ಬೇಕು ತುಂಡಿದ್ದು ಕುಸ್ತಿ. ಎರಡು ಮೆಕ್ಕಳ ಒಳಗ ಭೇದ ಭಾವ ಇರ್ತದೇನ್ರಿ? ಅದ್ರೊಳಗೆ ಹಳೆ ಮಾವತ್ ಕುಡಿಸಿರಿ. ನಿಮಗ ಮಕ್ಕಳ ಅಂದ ಬಳಕ ನಿಮಗೇನು ಹಳೆ ಮಾವತ್ ಬ್ಯಾರೆ ಮಾಡೋದ್ರಿ? ಇಲ್ರಿಪ್ಪ. ಈಚೆ ಕಡೆ ಒಂದು ಅಣ್ಣನ ಮೇಳ ಅದ, ಈಚೆ ಕಡೆ ಒಂದು ತಂಗಿ ಮೇಳ ಅದ. ನೀ ಹೆಂಗ ನನಗ ಅಣ್ಣ ಅಂದಿ? ಅಣ್ಣ ಅಲ್ಲ ಮತ್ ನಿನಗೆ ಏನ್ರಿ ಅನ್ಬೇಕಾಗಿತ್ತಪ್ಪ? ಕೂಡಿದ್ರಂದ್ರ ಹೇಳ್ತಾರ ಅವರು. ಹುಚ್ಚಿ ಮಾಸ್ತರ, ಮೊದಲ ಯಾರ ಸಂಗಟ ಮಾತಾಡಕತ್ತೆ ನನಗ ಅರಿವು ಇಡುವ. ನಿನಗ ಅಣ್ಣ ಅಂತೇಳಿ ಅಣ್ಣನ ಸ್ಥಾನ ಕೊಟ್ಟಿನಿ ನಾನು. ಹೌದು ಹೌದು. ಬೆಟ್ಟಕೆರೆನ ಕತ್ತಿ ಸ್ಥಾನಕ್ಕೆ ಹೋಗಬೇಡ. ಹೌದು ಹೌದು. ಏ ಮಗನ, ನೀ ಉತ್ತರ ತಪ್ಪು ಹೇಳುವ ಸರಿ ಹೇಳುವ ಅಂತೇಳಿ ನಾನು ನಿನಗೆ ಒಳಗೆ ಹಾಕಲಿಕ್ಕತ್ತಿಲ್ಲ. ಹೌದಾ? ಇಂಥ ಕತ್ತಿ ಜೋಡಿ ನೀನು ಸಹವಾಸ ಮಾಡಿ ನೋಡು, ಕತ್ತಿ ಜೋಡಿ ವಾದ ಮಾಡಿ ನೋಡು, ಅದಕ್ಕೆ ನಿನ್ನ ಒಳಗೆ ಹಾಕಲಿಕ್ಕತ್ತಿನ ಮಗನ ಅಂತ. ಹೌದಾ? ಹಂಗ ಇವತ್ತಿನ ಕಾರ್ಯಕ್ರಮ ಆಗ್ಲಿಕ್ಕತ್ತದ. ಮರವಿದ್ದು ಫಲವೇನು ನೆರವಿಲ್ಲದನಕ್ಕ, ಧನವಿದ್ದು ಫಲವೇನು ದಯವಿಲ್ಲದನಕ್ಕ, ಹಸುವಿದ್ದು ಫಲವೇನು ಹಯನವಿಲ್ಲದನಕ್ಕ, ರೂಪವಿದ್ದು ಫಲವೇನು ಗುಣವಿಲ್ಲದನಕ್ಕ, ಬಾಣವಿದ್ದು ಫಲವೇನು ಎಳೆ ಇಲ್ಲದನಕ್ಕ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನಕ್ಕ. ಶ್ರೀ ಚನ್ನ ಮಲ್ಲಿಕಾರ್ಜುನ, ಶ್ರೀ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಹೌದಾ? ಇದೇ ಮಾತನ್ನ ಯಾಕೆ ಹೇಳ್ತಾರಿಪ್ಪ? ಇದೇ ಮಾತನ್ನ ಯಾಕೆ ಹೇಳ್ಬೇಕಾಗ್ಯದಪ್ಪ ಅಂತಂದ್ರ, ಯಾಕ್ರಿಪ್ಪ? ಇವತ್ತು ನಮ್ಮ ನಿಮ್ಮ ಮನೆಯೊಳಗೆ ಸಾಕಷ್ಟು ಪರಿಸರದೊಳಗ ಸಾಕಷ್ಟು ಗಿಡಗಳಿದಾವ. ಹೌದು ಹೌದು. ಆ ಗಿಡಗಳನ್ನ ಸಾಣದಿರ ಕೆಲವರು ದೊಡ್ಡದು ಮಾಡಿರ್ತಾರ. ಹೌದು ಹೌದಾ? ಆ ಮಾಡಿರ್ತಕ್ಕಂತ ಗಿಡ ಮುಂದೆ ಬಂದಕ್ಕೆ ನೆರಳನ್ನೇ ಕೊಡ್ಲಿಲ್ಲ, ಹಣ್ಣ ಹಂಪಲನ್ನೇ ಕೊಡ್ಲಿಲ್ಲಪ್ಪ ಅಂತಂದ್ರ ಏನಾಗ್ತದ್ರಿಪ್ಪ? ಆ ಭೂಮಿಗಾಗ ಮರವಿದ್ದು ವ್ಯರ್ಥ ಅಂತ ಹೇಳ್ತಾರ ಅಕ್ಕ ಮಹಾದೇವಿ. ಇನ್ನ ಹಸುವಿದ್ದು ಫಲವೇನು ಹಯನವಿಲ್ಲದನಕ್ಕಪ್ಪ ಅಂತಂದ್ರ, ಹೌದು ಹೌದು. ನಮ್ಮ ಶಿವನ ಕಾಕ ಊರನ ಕಾಕಗಳು ಸಂತಿಗೆ ಹೋಗ್ತಾರೆ, ಅಫಜಲ್ಪುರ ಸಂತಿಗೆ ಹೋಗ್ತಾರೆ, ಒಂದು ಚಲೋ ಕಿಲ್ಲಾರಿ ಆಕಳ ತರ್ತಾರ. ಕಲ್ವನ್ನ ಕಿಲ್ಲಾರಿ ಹಾಕೊಳ್ತಾರಲ್ಲ, ನೋಡ್ಲಿಕ್ಕೆ ಸುದ್ದ ಇರ್ತವೆ, ನೋಡ್ಲಿಕ್ಕೆ ಅಂದ ಚಂದ ರಗಡ್ ಇರ್ತವೆ ಖರೆ. ಹೌದಾ ಹೌದಾ? ಆದ್ರೆ ಅದನ್ನ ಮುಂದೆ ಬಂದ ಹೈನಾನೇ ಹಿಡ್ಲಿಲ್ಲ, ಅದನ್ನ ಫಲನೇ ಕೊಡ್ಲಿಲ್ಲಪ್ಪ ಅಂತಂದ್ರ, ಹೌದು ಹೌದು, ಅದನ್ನ ಒಯ್ಲಿಕ್ಕೆ ಬಾಜಾರ್ ಕೊಡಿ ಅಂತ ಹೇಳ್ತಾರ ಅಕ್ಕ ಮಾದೇವಿ. ಹೌದು ಹೌದು. ಇನ್ನು ರೂಪವಿದ್ದು ಫಲವೇನು ಗುಣವಿಲ್ಲದನಕ್ಕಪ್ಪ ಅಂತಂದ್ರ, ನಮ್ಮ ನಿಮ್ಮ ಮನೆಯೊಳಗೆ ಸಾಕಷ್ಟು ಹೆಣ್ಣು ಮಕ್ಕಳು ಅದಾರ. ಬರಲ್ರಿಪ್ಪ. ಪ್ರಗಟ ರೂಪವಂತಿ ಅದಾರ, ಅಂದ ಅದಾರ, ಚಂದ ಅದಾರ. ಆದ್ರೆ ಅವರಲ್ಲಿ ಮನೆ ಹೊಡಿತಕ್ಕಂತ ಗುಣನೇ ಇದ್ವಪ್ಪ ಅಂತಂದ್ರ, ರೂಪ ತಗೊಂಡು ಏನ್ ಮಾಡುದು? ಅಂತ ಹೆಣ್ಣು ಮಕ್ಕಳು ಈ ಭೂಮಿ ಮ್ಯಾಗಿದ್ದು ವ್ಯರ್ಥ ಅಂತ ಹೇಳ್ತಾರ ಅಕ್ಕ ಮಹಾದೇವಿ. ಹೇಳ್ತಾರಿಪ್ಪ. ಇನ್ನು ಹಣವಿದ್ದು ಫಲವೇನು ಗುಣವಿಲ್ಲದನಕ್ಕಪ್ಪ ಅಂತಂದ್ರ, ಹೆಂಗಂದ್ರೆ ಏನ್ರಿಪ್ಪ? ನಮ್ಮ ನಿಮ್ಮ ಬಚ್ಚಕ್ಕ ಸಾಕಷ್ಟು ಹಣ ಸಿರಿ ಸಂಪತ್ತು ಬೀರದವರು ಕೊಟ್ಟ ಮರ್ತಾನ. ಬಂದಿರ್ತಕ್ಕಂಥ ಹಣ ಸಿರಿ ಸಂಪತ್ತು ಇದ್ರು ಕೂಡ ದಾನ ಮಾಡ್ತಕ್ಕಂಥ ಧರ್ಮನೇ ನಮ್ಮಲ್ಲಿ ಇರಲಿಲ್ಲಪ್ಪ ಅಂತಂದ್ರ, ಅಂತ ಎಷ್ಟೋ ಸಿರಿ ಸಂಪತ್ತು ಇದು ವ್ಯರ್ಥ ಅಂತ ಹೇಳ್ತಾರ ಅಕ್ಕ ಮಾದೇವಿ. ಹೇಳ್ತಾರಿಪ್ಪ, ಹೇಳ್ತಾರ. ಇರ್ಲಿ, ದೈವಕ್ಕೆ ಬಹಳ ಮಾತಾಡಿ ಒಚ್ಚಾಗುದೇನು ಬೇಡ. ನೇರವಾಗಿ ವಿಷಯಕ್ಕೆ ಹೋಗ್ಬೇಕಾಗ್ಯಾವ. ನೇರವಾಗಿ ವಿಷಯಕ್ಕೆ ಹೋಗೋದದ. ಏನ್ರಿಪ್ಪ ವಿಷಯ? ಯಾಕಪ್ಪ ಅಂತಂದ್ರ ನಾವೇನ ಸಂಧಿಗೊಮ್ಮೆ 4 ನಿಮಿಷಗೊಮ್ಮೆ 2 ನಿಮಿಷಗೊಮ್ಮೆ ತರಿ ಮಾತಾಡೋ ಮತ್ತೆ ನಾವಲ್ಲ ಅಲ್ರಪ್ಪ. ಇರ್ಲಿ, ಇವತ್ತು ಹೆಂಗಾಗಬೇಕಾಗ್ಯದಪ್ಪ ಅಂತಂದ್ರ, ಹೆಂಗಾಗ್ಯದಂದ್ರ ಸಿದ್ಧರ ಶಿವಸ್ಥಾನವೇ ನಮಗೆ ಆಸ್ತಿ. ಹೌದು ಹೌದು. ಸಿದ್ಧರ ಶಿವಸ್ಥಾನವೇ ನಮಗೆ ಆಸ್ತಿ, ಸಿದ್ಧರಿಗಾಗಿ ದುಡಿಯುವುದೇ ನಮ್ಮ ಜಾಸ್ತಿ. ಇವತ್ತ ನಮ್ಮ ಮುದ್ಯಾಳ ಸಿದ್ದು ಮಾಸ್ತರ್ಗೆ ಬಾಳ ಬಂದಾದ ಮಸ್ತಿ. ಹೌದು. ಇವತ್ತು ಶಿವನ ಗ್ರಾಮದೊಳಗೆ ನನಗೆ ನಿನಗೆ ಆಗ್ಬೇಕು ತುಂಡಿದ್ದು ಕುಸ್ತಿ. ಯಾಕಂದ್ರ ನಾನು ಬಂದಿದ್ದು ಬರೋಣ, ಏನೋ ಅಣ್ಣ ದೊಡ್ಡವದಾನ, ಹಿರಿ ಕಲಾವಂತ ಅದಾನ ಅಂತ ಹೇಳಿ ತಿಳ್ಕೊಂಡು ಏನ್ ಮಾತಾಡಿದ್ರಿ? ನಾವೇನು ಮಾತಾಡಿದೇವಿ, ಸರ್ಜೋಡ ನಮ್ಮ ಇವತ್ತ ಅಣ್ಣ ಬಂದಾನ, ಈಚೆ ಕಡೆ ನಮ್ಮ ತಂಗಿ ಕೂಡಿಸ್ಯಾರ ಅಂತ ಹೇಳಿ ನಾವ್ ಅಣ್ಣ. ನೀ ಹೆಂಗ ನನಗ ಅಣ್ಣಂದಿ? ಹೌದಾ? ಯೋಗನಾಗ ಅಮೋಗಿಸಿದ ಮುಂದಾಗಂದರು ಭಂಡಾರದ ಒಡೆಯ, ಸಾಕ್ಷಾತ್ ಭಗವಂತ ನನ್ನ ಧರಣಿಗೆ ಇಳಿಸಿದ ಹುಲಿಜಂತಿಯ ಮುಕ್ತ ಮಾಲಿಗರಾಯ. ಇವು ಎರಡು ಹಾಲ ಮತ್ತಕ್ಕೆ 2 ಕಣ್ಣುಗಳಿದ್ದಂಗ. ಸಿದ್ದು ಸರ್ ಅವ್ರ, ನೀವು ಇಷ್ಟು ತನ ಮಾತಾಡಿದ್ರೆ ದೈವಪ್ಪ ಅಂತಂದ್ರೆ ದೇವ್ರ ಇದ್ದಂಗ, ದೈವಪ್ಪ ಅಂತಂದ್ರೆ ದೇವ್ರ
ಇದ್ದಂಗ ದೈವಕ್ಕೆ ನಾವು ಎರಡು ಮಕ್ಕಳು ಇದ್ದಂಗ. ಹಾ ಹಾ ಮಕ್ಳದಂಗ್ರಿಪ್ಪ. ಇವತ್ತು ನೀವು ದೈವದವ್ರ ನ್ಯಾಯ ಮಾಡ್ತಕ್ಕಂತ ವಿಷಯ ಅದ. ಹೌದು ಕಿರಿಕಾಯಿ ನಿಂತು ಕೇಳೋದಲ್ಲ ಅಲ್ಲಿ. ಇವತ್ತ ನೀವು ನಮಗ ಎರಡು ಮೇಳಿಗೆ ತಂದೆ ತಾಯಿ ಸಮಾನ. ಹಾ ಹಾ ನಮ್ಮ ಊರು ಬಿಟ್ಟಕೆರೆ ಇಂಗಳಿಗೆ ಗ್ರಾಮ ಬಿಟ್ಟು ನಿಮ್ಮ ಊರ್ ತನ ಬಂದೇ ಅನ್ನ ನಿಮ್ಮ ಊರಿನ ಮಕ್ಕಳು ನಾವೆಲ್ಲ. ಹೌದಾ ಪೂಜಾರಿ ಮ್ಯಾಲ ಮತ್ತು ಇಂಗ್ಲಿಷ್ ಮ್ಯಾಲ ದೈವದ ಮಕ್ಳು ಇದ್ದಂಗ. ಎರಡು ಮಕ್ಕಳು ಇದ್ದಾಗ ಎರಡು ಮಕ್ಕಳ ಒಳಗ ಭೇದ ಭಾವ ಇರ್ತದೇನ್ರಿ? ಅದ್ರೊಳಗೆ ಹಳೆ ಮಾವತ್ ಕೂಡಿಸಿರಿ. ನಿಮಗ ಮಕ್ಕಳು ಅಂದ ಬಳಕ ನಿಮಗೇನು ಹಳೆ ಮಾವತ್ ಬ್ಯಾರೆ ಮಾಡೋದ್ರಿ? ಇಲ್ರಿಪ್ಪ. ಈಚೆ ಕಡೆ ಒಂದು ಅಣ್ಣನ ಮೇಳ ಅದ, ಈಚೆ ಕಡೆ ಒಂದು ತಂಗಿ ಮೇಳ ಅದ. ನೀ ಹೆಂಗ ನನಗ ಅಣ್ಣ ಅಂದಿ? ಅಣ್ಣ ಅಲ್ಲ ಮತ್ ನಿನಗೆ ಏನ್ರಿ ಅನ್ಬೇಕಾಗಿತ್ತಪ್ಪ? ಸಿದ್ದನ ಮ್ಯಾಲ ಕೂಡಿದ್ರಂದ್ರ ತೀಗ್ರಂತ ಹೇಳ್ತಾರ ಅವರು. ಹುಚ್ಚಿ ಮಾಸ್ತರ, ಮೊದಲ ಯಾರು ಸಂಗಟ ಮಾತಾಡಕತ್ತೆ ನನಗ ಅರಿವು ಇಡುವ. ನಿನಗ ಅಣ್ಣ ಅಂತೇಳಿ ಅಣ್ಣನ ಸ್ಥಾನಗಳು ಕೊಟ್ಟಿನಿ ನಾನು. ಹೌದು ಹೌದು. ಬೆಟ್ಟಕೆರೆನ ಕತ್ತಿ ಸ್ಥಾನಕ್ಕೆ ಹೋಗಬೇಡ. ಹೆಂಗಾಗಿತ್ತು ಗೊತ್ತ ಏನೋ ಕಲ್ಲೋಣ. ಹೆಂಗ್ರಿಪ್ಪ? ಒಂದು ಕತ್ತಿ ಒಂದು ಸಿಂಹ ಇದ್ದು. ಏನೋ ಒಂದು ಕತ್ತಿ ಒಂದು ಸಿಂಹ ಇದ್ದು. ಎರಡು ಜೀವದ ಗೆಳೆಯರಿದ್ರು. ಹಿಂಗೆ ಕಾಡನಾಗ ಅಲ್ಕೋತ ಹೋಗುವಾಗ, ನಡೆದಾಡ್ಕೋತ ಹೋಗುವಾಗ ಸಿಂಹ ಒಂದು ಪ್ರಶ್ನೆ ಮಾಡ್ತಿ ಕತ್ತಿಗೆ. ಏನಂತ? ಏನೋ ಕತ್ತಪ್ಪ, ಈ ಆಕಾಶದ ಬಣ್ಣ ಯಾವ್ದೈತಿ ಅಂತ ಕೇಳ್ತದ ಕತ್ತಪ್ಪಗ. ಅವಾಗೇನ್ ಹೇಳ್ತದ ಕತ್ತಪ್ಪ? ಕತ್ತಪ್ಪ ಹೇಳ್ತು ಈ ಆಕಾಶ ಕರ್ರಗಾದ ಅಂತ ಹೇಳ್ತದ ಕತ್ತಿ. ಅವಾಗೇನ್ ಹೇಳ್ತದ? ಸಿಂಹ ಗಾಬರಿಯಾಗಿ ನಿಂತಿತ್ತು. ಅಲ್ಲೋ ಕತ್ತಪ್ಪ, ಆಕಾಶದ ಬಣ್ಣ ನೀಲಿ ವರ್ಣನ ಐತಿ, ನೀಲಿ ಐತಪ್ಪ, ಅದು ಕರ್ಗಿಲ್ಲ ಅಂತ ಹೇಳ್ತು. ಅವಾಗೇನ್ ಹೇಳ್ತದ ಕತ್ತಪ್ಪ? ಇಬ್ಬರೊಳಗೆ ವಾದ ವಿವಾದ ನಡೀತು. ಮಹಾರಾಜರ ಬತ್ತಾಕ ಹೋದು ಎರಡು. ಮಹಾರಾಜರ ಬತ್ತಾಕ ಹೋದ ಮಹಾರಾಜರಿಗೆ ಕೇಳ್ತಾರ. ಏನಂತ? ಮಹಾರಾಜರೇ, ನಮ್ ಬತ್ತಕರೆ ಒಂದು ಜಗಳ ನಡೆದದ, ಒಂದು ಕದನ ನಡೆದದ, ಅದನ್ನ ನೀವು ಬಗೆಹರಿಸ್ರಿ. ಅವಾಗೇನ್ ಹೇಳ್ತಾರು? ತಪ್ಪಿದ್ದವನಿಗೆ ಒಳಗೆ ಹಾಕಿರಿ, ನಾ ತಪ್ಪಿರ್ಲಾರ್ದವ್ರು ಹೊರಗೆ ಬಿಡ್ರಿ ಅಂತ ಹೇಳಿ ತಿಳ್ಕೊಂಡ್ಕೆ ನಾ ಮಾತನ್ನ ಹೇಳಿದಾಗ ಮಹಾರಾಜರ ಮುಂದ ಏನಂತ? ಏನಾರೇ ಆಗೈತಿ ಹೇಳಿ ಅಂದ್ರು ಪಲ್ನೆ. ನೋಡ್ರಿ, ಆಕಾಶದ ಬಣ್ಣ ಯಾವ್ದು ಅಂತ ಹೇಳಿ ನಾ ಕಟ್ಟಪ್ಪ ಕೇಳ್ದಾಕ್ರ ಕಟ್ಟಪ್ಪ ಹೇಳ್ತಾನ ಆಕಾಶದ ಬಣ್ಣ ಕರ್ರಗದ. ಅವಾಗೇನ್ ಹೇಳ್ತಾರು? ಮಹಾರಾಜರ ಹತ್ರ ಮತ್ತೆ ನೀ ಏನಂದು? ನಾ ಆಕಾಶದ ಬಣ್ಣ ನೀಲಿ ಐತಂದಿದ್ರು. ಅವಾಗೇನ್ ಹೇಳ್ತಾರ ಮಹಾರಾಜರು? ಹಂಗಿತ್ತಂದ್ರೆ ಈ ಮಗನಿಗೆ ಸಿಂಹ ಕೋಳಿ ಒಳಗೆ ಹಾಕ್ರಿ ಅಂದ್ರತ್ತ. ಹೌದ ಹೌದಾ? ಸಿಂಹ ಗಲ್ಲ 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 ಬಾಯಿ ಬಡ್ಕೊಳಕತ್ತ. ಅಲ್ರಿ ಮಹಾರಾಜರ, ಆಕಾಶದ ಬಣ್ಣ ನೀಲಿ ಇದ್ದಿದೆ ಖರೆ ಐತಿ. ಹೌದು, ನಾ ಹೇಳಿದ್ದ ಖರೆ ಐತಿ. ಆದ್ರ ಆ ಕಟ್ಟಪ್ಪ ಸುಳ್ಳು ಹೇಳಕತ್ತ, ನಾವ ತಪ್ಪು ಹೇಳಕತ್ತ. ನಾ ಆಕಾಶದ ಬಣ್ಣ ಕರಗಿಲ್ರಿ ಅಪ್ಪ, ನೀಲಿ ಐತಿ ಅಂತ ಹೇಳಕತ್ತ. ಹೌದ್ ಹೌದು. ಏ ಮಗನ, ನೀ ಉತ್ತರ ತಪ್ಪು ಹೇಳು ಸರಿ ಹೇಳು ಅಂತೇಳಿ ನಾ ನಿನಗೆ ಒಳಗೆ ಹಾಕಲಿಕ್ಕತ್ತಿಲ್ಲ. ಹೌದಾ? ಇಂಥ ಕತ್ತಿ ಜೋಡಿ ನೀನು ಸಹವಾಸ ಮಾಡಿ ನೋಡು, ಕತ್ತಿ ಜೋಡಿ ವಾದ ಮಾಡಿ ನೋಡು, ಅದಕ್ಕೆ ನಿನ್ನ ಒಳಗೆ ಹಾಕಲಿಕ್ಕತ್ತಿನ ಮಗನ ಅಂತ. ಹೌದಾ? ಹಂಗ ಇವತ್ತಿನ ಕಾರ್ಯಕ್ರಮ ಆಗ್ಲಿಕ್ಕತ್ತದ. ಹೌದಾ? ನಿಮ್ಮ ಯಾವ ರೀತಿ ಮಾಡೋದು ಏನ್ರಿಪ್ಪ ಇಲ್ಲಿ? ಶಿಸ್ತಾಗ ವಿಷಯಕ್ಕೆ ಬರ್ಬೇಕು. ಮತ್ತೆ ಹೇಳ್ತಾರ ದೈವಪ್ಪ ಅಂತ ಫಸ್ಟ್ ಸುರುವಿಗೆ ಸಂಧಿಗೆ ಬಂದು. ಏನಂತ? ನಾ ಏನಂದ, ನಮ್ಮ ಸಿದ್ದು ಅಣ್ಣ ಕುರ್ಗಿ ಕೊಳ ಕಟ್ಟ್ಯಾನ. ಕುರ್ಗಿ ಕೊಳ ಕಟ್ಟ್ಯಾನ, ಮುಂದೆ ಹೆಂಗೆ ಯಾವ್ಯಾವ ಬೀಜ ಬಿಟ್ಕೊಟ್ಟು ಹೋಗ್ತಾನ, ಹೋಗಿ ನಾ ಹಿಂದೆ ಬಳಸಾಲು ಕೂಡಿಸ್ತೀನಿ ಅಂತಕ್ಕಂಥದ ಮಾತ ದೈವದವ್ರೆಲ್ಲರೂ ಕೂತು ಕೇಳಿದ್ರು. ಕೇಳ್ಯಾರಿಪ್ಪ? ಕೇಳಿರಿಲ್ರಿ? ಹೌದಾ? ಅವನಿಗೆ ಬಿಟ್ಟು ಕೇಳಿ ನನ್ನ ಸಿದ್ದು ಅಣ್ಣನೇ ದೇವ್ರು, ನನಗ ದೈವ ಯಾರು ದೇವ್ರು ಅಲ್ಲ ತಳ ನೀನೇನ್ರಿ? ದೈವಂದ್ರ ದೇವ್ರಂದ್ರಂಗ ದೈವಂದ್ರ ದೊಡ್ಡವ್ರ ನಾವ್ ಹೇಳಿದೇವ. ಅದಕ್ಕೆ ಹೇಳ್ತಾರ ಅವರು, ದೈವ ದೊಡ್ಡವೇನು ನಾ ದೊಡ್ಡ ಏನು ಮ್ಯಾಗಿಂದ ಉದ್ರಿ ಏನು? ನಿನಗೆ ಯಾಕೆ ನಾ ದೇವ್ರಲ್ಲಿ ಪುಣ್ಯಾತ್ಮ? ಹೌದು ಹೌದು. ಏನೋ ಸರಿಜೋಡಿ ಶ್ರೇಷ್ಠ ಕಲಾವಿದ ಅದಾನ, ಒಳ್ಳೆ ಅನುಭವಿ ಕಲಾವಿದ ಅದಾನ. ಹೌದಾ? ಅವನಿಂದ ನಮಗೇನಾದ್ರು ಒಂದ್ ಸ್ವಲ್ಪ ತಿಳಿತದ, ಕುಟ್ಟಂತ ಜನರಿಗೆ ತೋರಿಸ್ತಾನ ತಿಳ್ಕೊಂಡು ನಾವು ಅವನಿಗೆ ದೊಡ್ಡವನಿಗೆ ಮಾಡಿದ್ರೆ ಅವ ಏನೋ ಚಂಡದ ಮ್ಯಾಗ ಹೇಳ್ಕೊಂಡ್ರಲಕತ್ತಾನ. ಹೌದಾ? ಹೌದು ಹೌದು. ಸಿದ್ದು ಸರ್ ಅವರ ಮಾತಾಡ್ಬೇಕಾದ್ರೆ ಒಂದು ಸ್ವಲ್ಪ ವಿಚಾರ ಮಾಡಿ ಮಾತಾಡ್ರಿ. ಸುಮ್ಮ ಬಾಯಿ ಬಂದವ ನನ್ನ ಯಾವಾಗ ಬೇಕಾದಾಗ ಏನೇನೋ ಮಾತಾಡಕ್ ಹೋಗ್ಬೇಡಿ. ಹೌದು, ವಿಷಯ ವಿಷಯಕ್ಕೆ ಬರ್ಲಿ. ಏನೋ ವಿಷಯ ಅದೊಳಗ ಏನ್ರಿಪ್ಪ? ಬೀಗರತ್ತೇಳಿ ನೀವು ನಾ ಅಣ್ಣ ತಮ್ಮ ಅಂದಿದಕ್ಕ ಸಿದ್ದು ಸರ್ ಅವರು ಬಂದು ಕೇಳಿ ನಾನು ನೀನು ಬೀಗರು ಅಂತೇಳಿ ನಾ ಲೇಖ ಕೊಡ್ತೀನಿ. ನಿನ್ನ ಕುಬಿನೇ ಇತ್ತಪ್ಪ ಅಂತಂದ್ರೆ ನೀವು ಲೇಖ ಬದ್ಧವಾಗಿ ಅಣ್ಣ ತಮ್ಮಗ ತಂದು ತೋರಿಸು ಅಂತ ಹೇಳ್ಯಾರಿ. ಹೇಳ್ಯಾರಿಲ್ರಿ? ಹೇಳ್ಯಾರ್ರಿ. ನಿಮ್ಮ ಧೈರ್ಯ ಕೊಟ್ರಪ್ಪ ಅಂತಂದ್ರ, ಹೌದಾ, ಕಾಳಿ ಕೊಟ್ರಪ್ಪ ಅಂತಂದ್ರ ಏನೈತಿ ದುಷ್ಟ ಅಂತಕ್ಕಂಥ ಬಿಡಿಸಿ ಹೇಳ್ತೀನಿ. ಹೇಳ್ಬೇಕಾಗ
ಅಂತ ಹೇಳಕತ್ತಾರ ಅವ್ರ ದೈವದವ್ರು ಹೇಳ್ತಾರೆ. ಬೀಜಗುತ್ತಿ ಮಡ್ಡಿ ಮ್ಯಾಗ ಮುತ್ಯ ಮಾಳಿಂಗರಾಯ ಬಣ್ಣಿಗೆ ಸಾವಿರ ಭಾಗ್ಯದ ಕಾವಲ ಮಾಡ್ತಿದ್ದ. ಬನ್ನಿಗೆ ಸರ್ ಕುರಿ ಕಾಯ್ತದ ಶರಣ ಮಾಡಿದ್ರೆ ಬೀಜ ಗುತ್ತಿ ಮಟ್ಟಿ ಮ್ಯಾಗ ಮಳಿಕ ಅವಾಗ ಕುರಿಗಳ ಬಣ್ಣಿಗೆ ಸಾವಿರ ಭಾಗ್ಯಗಳನ್ನ ಕಾಯು ಟೈಮದಾಗ ಅವಾಗ ಅಲ್ಲಿಗೆ ಅಮ್ಮೋಗಿಸಿದ ಮುತ್ಯ ನಡ್ಕೊತು ಹೊಂಟಿದ ನಂದಿನ ತಗೊಂಡು. ನಂದಿನ ತಗೊಂಡು ಅಮೋಗಿಸಿದ್ದ ಎಲ್ಲಿ ಹೊಂಟಿದ? ಮುತ್ತು ರತ್ನಗಳ ವ್ಯಾಪಾರಗೋಸ್ಕರವಾಗಿ ಯೋಗಿನಾದ ಅಮೋಗಿಸಿದ್ದು ಹೊಂಟಿದ್ದ. ಅವಾಗ ಮುತ್ಯ ಮಾಳಿಂಗರಾಯ ಅರಿವು ಉಂಟಾಯ್ತು. ಅವಾಗ ಏನಾಯ್ತು? ಅವಾಗ ಗುರುವಿನ ಧ್ಯಾನವನ್ನು ಮಾಡಿ ಎಲ್ಲೋ ನಮ್ಮ ಅಣ್ಣದಾನಲ್ಲ ಅಂತ ಹೇಳಿ ತಿಳ್ಕೊಂಡು ಬಂದು ಕೆನ್ನ ನಂದಿಯನ್ನ ಹಿಡಿದು ತರಿವಿ. ಹೌದು ಹೌದು ಅಣ್ಣ ಎಲ್ಲಿಗೆ ಹೊಂಟಿ ಅಂತ ಕೇಳೋಣ. ಅವ ಅಂತ ನಮ್ಮ ಅಮೋಗಿಸಿದ್ದ. ಏನಂತ? ಅಲ್ಲ ನೀರೇ ಯಾರು ನನ್ನ ನಂದಿ ತರಿವಿ ಅಲ್ಲ, ನೀ ಯಾರತ್ ಕೇಳ್ತಾನ. ಅವಾಗ ಏನ್ ಹೇಳ್ತಾನ ಮಾಳಿಂಗರಾಯ? ಮಾಳಿಂಗರಾಯ ಹೇಳ್ತಾನ, ಅಣ್ಣ ನಾ ನಿನ್ನ ಪ್ರೀತಿಯ ತಮ್ಮ ದಿನ ತಿಳ್ಕೊಂಡು ಅವ ಎದಿ ತಟ್ಟಿ ಹೇಳಣ ಬೀಜಗುಂತಿ ಮಡ್ಡಿ ಮ್ಯಾಗ ಒಪ್ಕೊಂಡಾನ. ಅಲ್ಲಿ ಅಣ್ಣ ತಮ್ಮ ಆದ ಬಳಿಕ ನೀ ಎಲ್ಲಿ ಸಸಿ ತಂದಿ, ನೀ ಎಲ್ಲಿ ಬೀಗರ್ ತಂದಿ ನಮಗ? ಹೌದಾ? ನೀನ್ ಅರ್ಧಾರ್ ಗಂಟೆಗಿರ್ ಬಂದೇನ್ ಹೆಂಗ? ಹಂಗಿದ್ದಿಲ್ಲ, ಬೀಗರ ಹಾಕ್ತಾರ ಹಿಂಗ ವಿಚಾರ. ಬೀಗರದೇ ಯಾವ ಕಡೆಯಿಂದ ಬೀಗರ ಹಾಕ್ತಾರ ಅದನ್ನ ಹೇಳು. ತಪ್ಪಾಗ್ಬಾರ್ದು ಮಾತ. ಹೌದಾ? ಮಾತು ಬಿರ್ಸಾಗ್ಬಾರ್ದು. ಹೌದು ಹೌದು. ಸಿದ್ದು ಸರ್ ಅವ್ರ ಒಳ್ಳೆಯ ಅನುಭವಿ ಕಲಾವಿದರಾದ್ರಿ. ಹಿಂಗ್ಯಾಕ ನಡಬಾರ್ದು ಬಂದಕ್ಕೆ ಲತ್ತಿ ಹುಡ್ಕೊಂಡಂಗ ಮಾಡ್ಲಕತ್ತೀರಿ. ಹೌದಾ? ಸುಳ್ಳು ಹೇಳಿ ಮಳ್ಳ ಮಾಡವ ಅಂಕಲಿಗೆ ಇವ್ರ ಹುಡುಗ ಕೈಯಾಗ ಹಾಕ್ಯಾನ ಬೆಳ್ಳಿ ಖಡ್ಗ. ಅದು ಆದಂತ ಕತ್ತಿ ಸಿದ್ಧಾಂತ ಮಾಡಿ ಹೋಗ್ತೇನೆ ಅಡಮಳೆ ಹೊಡೆದಂಗ ಹುಡುಗ. ಹೌದು ಹೌದು. ಅದಕ್ಕ ನಮಗೊಂದವ್ರು ಕೆಲವೊಂದು ಕ್ವಶನ್ಗಳನ್ನ ಕೇಳಿದ್ರು. ಕೇಳ್ಯಾರಪ್ಪ. ಏನು ಕೇಳ್ಯಾರ? ಕೌಶಲ್ಯ ಹೇಳ್ಬೇಕಂತಾರಿ ಸರ್. ಕೌಶಲ್ಯ ಬಗ್ಗೆನೇ ಕೇಳಕತ್ತಾರ ಹೇಳ್ರಿ ಕಾಕ. ಬನ್ನಿ ಸರ್. ಹೇಳಿದ ಪ್ರಕಾರ 3 ಕ್ವಶನ್ಗಳನ್ನ ಕೇಳಿ ಅಂತ ಹೇಳಿ ದೈವ ಅಪ್ಪನೆ ಕೊಟ್ಟಿದ್ರು. ಹೌದು ದೈವದ ಹೇಳ್ರಿ. ಮತ್ತೆ ಗೌಡ್ರು ಹೇಳಕತ್ತೀರಿ. ಮತ್ತೆ ಸಿದ್ಧವನ್ನ ಬಂದು ಕೇಳಿ ಹಂಗೆ ಮತ್ತೆ ಅಲ್ಲೊಂದು ಸಂಶಯ ಬಂತು ಇಲ್ಲೊಂದು ಸಂಶಯ ಬಂತ ಹಿಂಗ 5-6 ಪ್ರಶ್ನೆಗಳನ್ನ ಕೇಳ್ಯಾನ. ಕೇಳ್ಯಾರ. ಈಗ ಯಾರು ಹೇಳಿದ್ರಪ್ಪ ಅಂದ್ರ ಈಗ ದೈವದವ್ರ ಪ್ರಕಾರ 3 ಪ್ರಶ್ನೆ ಕೊಟ್ಟಾರ. ಹೌದು. ಆ 3 ಪ್ರಶ್ನೆಗೆ ಉತ್ತರ ಹೆಂಗೈತಪ್ಪ ಅಂತಂದ್ರ ಹೆಂಗ್ರಪ್ಪ? ಒಬ್ಬ ಸಿದ್ಧ ಬೇಡಿದವರಿಗೆ ಬೇಡಿದ್ದೆ ಕೊಟ್ಟಿದ್ದ. ಹೌದು. ಆ ಸಿದ್ಧಗೆ ಒಂದು ಸಂದರ್ಭ ಬಂದಿದ್ದಂತ ಆ ಊರಾನ ಜನ ಎಲ್ಲ ಕೂಡಿ ಅವನಿಗೆ ಒಂದು ವಾಹನ ತಯಾರು ಮಾಡಿ ಕೊಟ್ಟಾರ ಅಂತ ಹೇಳ್ತಾರೆ ಸಿದ್ದು ಸರ್ ಅವ್ರು ಕೇಳ್ಯಾರ. ಗೌಡ್ರು ಕೇಳ್ಯಾರ. ಇದು ಹೆಂಗೈತಪ್ಪ ಅಂತಂದ್ರೆ ಜೇವರ್ಗಿ ತಾಲೂಕ ಗುಲ್ಬರ್ಗ ಜಿಲ್ಲಾ. ಹೌದಾ? ದಸ್ತಪ್ಪ ಮಹಾರಾಜರ ಮುರುಘಾನೂರು ಗ್ರಾಮದೊಳಗಿದ್ರು. ಹೌದು ಮುರುಘಾನೂರು ದಸ್ತಪ್ಪ ಮಹಾರಾಜರು. ದಸ್ತಪ್ಪ ಮಹಾರಾಜರಿಗೆ ಅಲ್ಲಿ ಇರ್ತಕ್ಕಂತ ಎಲ್ಲಾ ಗ್ರಾಮದ ಹಿರಿಯರು ಕೂಡಿಕೊಂಡು ಅವ್ರಿಗೆ ಒಂದು ರಥ ಮಾಡಿಕೊಟ್ಟಾರ. ರಥ. ಹೌದು 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 ಹೌದು. ಅದಕ್ಕೆ ನನ್ನ ಜ್ಞಾನಕ್ಕೆ ಇಟ್ಟು ನೆಲಿಕೆ ಅದ. ಹೌದು ನಮಗೆ ತಿಳಿದಟ್ಟು ಹೇಳಿ. ಆದ್ರ ಸಿದ್ದು ಸರ್ ಅವರ ಮುಂದೆ ಬಂದು ಕೇಳಿ ನೀರು ಅಲ್ಲ ಇದು ಹಿಂಗೈತಪ್ಪ ಅಂದ್ರ ಇದಕ್ಕೇನು ಅಭ್ಯಂತರ ನಂದ ಅಲ್ಲ. ಅದಕ್ಕೂ ರೆಡಿನೇ. ಇದು ಹಿಂಗಲ್ಲ ಮಾಡಿ ಹಿಂಗೈತ ಹೇಳಿದ್ರೆ ತಿಳಿಸಿ ಹೇಳಿದ್ರೆ ನಾ ತಿಳ್ಕೊಳ್ಕೊಡಿ. ದೈವದವ್ರಿಗೆ ತಾಳಿ ಕೊಟ್ರಪ್ಪ ಅಂತ ನನಗೆ ಹೇಳಿದ ಪ್ರಶ್ನೆಗೆ ನೀನು ಉತ್ತರ, ನೀ ಹೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಪ್ಪ ಅಂತಂದ್ರ ದೈವದವರೆಲ್ಲ ತಾಳಿ ಕೊಟ್ರಪ್ಪ ಅಂತ ನಂದೇನು ಅಭ್ಯಂತರ ಇಲ್ಲ. ಹೌದು ಹೌದು ಹೌದು. ಅದಕ್ಕ ಇನ್ನ 2 ಕ್ವಶನ್ ಕೇಳ್ಯಾರಪ್ಪ. ಅವೆರಡು ಕ್ವಶನ್ ಹುಡುಕಾಡಕತ್ತೀನಿ. ಸಿಕ್ತು ಅಂದ್ರೆ ತಂದ ಕೇಳಿ ಹೇಳ್ತೇನೆ. ಸಿಗಲಿಕ್ಕಪ್ಪ ಅಂದ್ರೆ ಹೇಳ್ರಿ ಗೌಡ್ರ. ಸಿಗ್ಲಿಲ್ಲಪ್ಪ ಅಂತ ಮುಂದಿನ ಸಂಜೆ ಗೌಡ್ರ ನಮ್ಗೆ ಸಿಕ್ಕಿಲ್ಲ, ನೀವೇ ಅದರ ಉತ್ತರ ಬಿಡುಗಡೆ ಮಾಡಿ ಅಂತ ನಾವು ನಿಮ್ಗೆ ಎಟ್ಟುತ್ತಿದ್ರು ಹೇಳ್ತೀವಿ. ಹೌದು ಹೌದು. ಅದಕ್ಕೆ ದೈವ ಎಲ್ಲ ಕುತ್ತಪ್ಪ ದೈವ ಎಲ್ಲ ಇನ್ನು ಅವರೆಲ್ಲ ಕೇಳ್ಯಾರ. ನೀವೊಂದೆರಡು ಪ್ರಶ್ನೆ ಕೇಳ್ರ ತಾಳಿ ಕೊಟ್ಟಪ್ಪ ಅಂತಂದ್ರ ಗೌಡ್ರಿಗೆ ಕೇಳೋಣ. ಗೌಡ್ರಿಗೆ ಕೇಳೋ. ಹಾ ಒಬ್ಬ ಮುನಿ ಒಬ್ಬ ಋಷಿ ಮುನಿ ಒಂದು ಮರಕ್ಕೆ ಹೋಗಿ ಗುದ್ದಾನ. ಒಬ್ಬ ಋಷಿ ಮುನಿ ಒಂದು ಮರಕ್ಕೆ ಹೋಗಿ ಗುದ್ದಾನ. ಮರಕ್ಕೆ ಹೋಗಿ ಗುದ್ದಿ ಗವಿ ಮಾಡಿ ಅದರೊಳಗೆ ಯೋಗ ಸಾಧನ ಮಾಡ್ಯಾನ. ಹೌದು ಹೌದು. ಅಲ್ಲಿ ಒಂದು ಮಠ ತಯಾರಾಗ್ಯದ. ಅದು ಯಾವ ಮಠ, ಯಾವ ಊರ, ಯಾವ ಜಿಲ್ಲಾ, ಹೌದ ಮತ್ತ ಆ ಮುನಿಯ ಹೆಸರೇನು? ಹೌದಪ್ಪ ಗೌಡ್ರ. ಇನ್ನೊಮ್ಮೆ ಕೇಳ್ರಿ. ಆದ್ರ ಇನ್ನೊಂದಪ್ಪ ಇದೇ ಪ್ರಶ್ನೆ ಇನ್ನೊಮ್ಮೆ ರಿಪೀಟ್ ಮಾಡಂದ್ರು ಮಾಡ್ತದ. ಆದ್ರ ಇನ್ನು ಅವರೆಲ್ಲ ಬರ್ಕೊಂಡಿದ್ದ ಮೊಬೈಲ್ ತುಂಬ್ಕೊಂಡಾರೆ. ಒಬ್ಬ ಒಕ್ಕಲಿಗೆನ ಮಗ ಕುರಿ ತುಪ್ಪಳ ಕತ್ತರಿಸಿ ನೇರು ಲಿಂಗಕ್ಕೆ ಗದ್ದಿಗೆ ಮಾಡ್ಯಾನ. ಹೌದು, ನೇರು
ಲಿಂಗಕ್ಕೆ ಗದಿಗೆ ಮಾಡ್ಯಾನ ಉಣ್ಣಿನೇ ಅದು ಉಣ್ಣಿನೇನು ದಿನಂಪ್ರತಿ ಅದಕ್ಕೆ ಗದ್ದಿಗೆ ಮಾಡಿ ಪೂಜೆ ಮಾಡ್ತಿದ್ದ. ಇವನು ಪೂಜೆಗೆ ಆ ಶಿವನ ಸಾಕ್ಷಾತ್ ಧರಣಿಗೆ ಇಳಿದು ಬಂದು ಅವನಿಗೆ ಪ್ರತ್ಯಕ್ಷ ಆಗಿದ್ದ ದರ್ಶನ ಮಾಡ್ಯಾನ. ಹೌದು ದರ್ಶನ ಮಾಡ್ಯಾನ. ಆ ದರ್ಶನ ಮಾಡ್ಕೇನೆ ಇವನಿ ಆ ಶಿವಗಿದ್ರ ಹಾಲ ಮೊಸರ ಉಣಿಸ್ಯಾನ. ಹೌದಪ್ಪ, ಹಾಲ ಮೊಸರ ಉಣಿಸ್ಯಾನ. ಉಣಿಸಿದ ಕೂಡಲೇ ಆ ಶಿವ ಸಂತೃಪ್ತಗೊಂಡು ಆ ಒಕ್ಕಲಿಗನ ಕುರಿಗಳನ್ನ ಕಾಯ್ಲಕ್ಕ ಒಬ್ಬನ ಆಳನ್ನ ತಯಾರು ಮಾಡ್ಯಾನ. ಹೌದು ಆಳನ್ನು ತಯಾರು ಮಾಡ್ಯಾನ. ಮತ್ತು ಒಕ್ಕಲಿಗನ ಸೇವಾ ಮಾಡ್ಲಕ್ಕ ಅಲ್ಲಿ ಯಾರ ಮಗಳಿಗೆ ಕಳಿಸಿದ್ದ, ಯಾರ ಮಗಳಿಗೆ ಕಳಿಸಿದ್ದ, ಒಕ್ಕಲಿಗ್ಯಾಗ ನೋಡ್ಲಕ್ಕ ಯಾರ ಮಗಳಿಗೆ ಕಳಿಸಿದ್ದ. ಹೌದು ಇವು ಎರಡದು ಸಾಕತ್ತಿದ್ರಿ ಸಾಕಿದ್ರೆ ಸಾಕು. ಮತ್ತಿಲ್ಲ ಸಿದ್ಧಾಟಿಗಳಿಗೆ ಇನ್ನೊಂದು ಕೇಳಿದ್ರೆ ಕೇಳು. ಮತ್ತೊಂದು ಸಾಕ್ರಿ ಗೌಡ್ರಿಗೆ ಎಣ್ಣೆ ಒಂದಂದ್ರೆ ರಗಡ ಉಂಟದ ಯಾವ್ದಾರ ಅಂತ ಹೇಳಿ. ಆದ್ರೆ ಗೌಡ್ರ ಅಂದ್ರೆ ಮೂರ್ ನಾಲ್ಕು ಕೇಳಿದ್ರೆ ನಡೀತದ ಖರೆ. ಎಲ್ಲರೊಳಗೆ ಮುಗಿಸು ಮತ್ತ. ಹೌದು ಅದಕ್ಕೆ ಇರಲಿ ಬಾಳೆನೂ ಮಾತಾಡಿ ದೈವಕ್ಕೆ ಬೇಸರ ಆಗ್ಲಾರ್ದು. ಹೌದು ಯಥಾ ಪ್ರಕಾರ ನಾಲ್ಕು ನೋಡಿ ಸತ್ಯ ಸುಂದರವಾದ ಚಾಲನ ಹಾಡಿ. ಹೌದ್ರಪ್ಪ, ಸರಜೋಡಿ ನಮ್ಮ ಶ್ರೇಷ್ಠ ಕಲಾವಿದರು ಚಾನ್ಸ್ ಹೋಗದ. ಅದಕ್ಕೆ ಸಭಾ ಶಾಂತರ ತಾಳಿಸಬೇಕಾಗಿ ನನ್ನ ಮ್ಯಾಳಿನ ತರಪಿಂದ ಬೇಡಿಕೆ. ಹೌದು